ಅದು 42 ವರ್ಷಗಳ ಇತಿಹಾಸವಿರುವಂತಹ ಪ್ರಸಿದ್ಧ ಕ್ಯಾಂಟೀನ್. ಆ ಕ್ಯಾಂಟೀನ್ನಲ್ಲಿ ಬಹಳಷ್ಟು ಜನ ಬಂದು ತಿಂಡಿಯನ್ನು ತಿಂತಾ ಇದ್ರು, ಕಾಫಿಯನ್ನು ಕುಡಿತಾ ಇದ್ರು, ಹೋಗ್ತಾ ಇದ್ರು. ಬಟ್ ಈಗ ಇದ್ದಕ್ಕಿದ್ದ ಹಾಗೆ ಆ ಕ್ಯಾಂಟೀನ್ ಸೀಸ್ ಆಗಿದೆ. ಅಷ್ಟಕ್ಕೂ ಆ ಕ್ಯಾಂಟೀನ್ ಯಾವುದು, ಇದ್ದಕ್ಕಿದ್ದ ಹಾಗೆ ಸೀಸ್ ಆಗಿದ್ದಾದ್ರೂ ಯಾಕೆ, ಬನ್ನಿ ನೋಡ್ಕೊಂಡು ಬರೋಣ. 42 ವರ್ಷಗಳ ಇತಿಹಾಸ ಇರುವ ಹೋಟೆಲ್ ಕ್ಲೋಸ್. ಬೆಂಗಳೂರಿನ ಪ್ರಸಿದ್ಧ ಡಿಸಿ ಕ್ಯಾಂಟೀನ್ ಸೀಸ್. ಟೆಂಡರ್ ಮುಕ್ತಾಯ ಆದರೂ ಹೋಟೆಲ್ ಓಪನ್. ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬರೋಬ್ಬರಿ 42 ವರ್ಷಗಳಿಂದ ಡಿಸಿ ಕ್ಯಾಂಟೀನ್ ನಡೆಸಿಕೊಂಡು ಬರಲಾಗುತ್ತಿದೆ. ಸಾರ್ವಜನಿಕರು ಬಿಸಿ ಬಿಸಿ ಕಾಫಿ, ಟೀ, ತಿಂಡಿ, ಊಟ ಸೇವಿಸುತ್ತಿದ್ರು. ಸಾರ್ವಜನಿಕರಿಗೆ ಅಚ್ಚುಮೆಚ್ಚಾಗಿದ್ದ ಡಿಸಿ ಕ್ಯಾಂಟೀನ್ ಅನ್ನ ಜಿಲ್ಲಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಟೆಂಡರ್ ಮುಕ್ತಾಯ ಆಗಿದ್ರೂ ನಿಯಮ ಮೀರಿ ಕ್ಯಾಂಟೀನ್ ನಡೆಸುತ್ತಾ ಇದ್ದ ಕಾರಣ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಪ್ರಸಿದ್ಧ ಡಿಸಿ ಕ್ಯಾಂಟೀನ್ ಅನ್ನು ಜಿಲ್ಲಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಡಿಸಿ ಜಗದೀಶ್ ಅವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವಂಥ ಡಿಸಿ ಕ್ಯಾಂಟೀನ್ಗೆ ಈಗ ಬೀಗ ಬಿದ್ದಿದೆ, ಸೀಸ್ ಮಾಡಿದರು. ಪ್ರಮುಖ ಕಾರಣ, ಈ ಡಿಸಿ ಕ್ಯಾಂಟೀನು ಸೀಸ್ ಮಾಡಲಿಕ್ಕೆ ಪ್ರಮುಖ ಕಾರಣ ಅಂದರೆ ಟೆಂಡರ್ ಮುಕ್ತಾಯ ಆಗಿದ್ದರೂ ಕೂಡ ಕ್ಯಾಂಟೀನನ್ನು ನಡೆಸಲಾಗ್ತಾ ಇತ್ತು. ಸುಮಾರು ವರ್ಷಗಳಿಂದ ನಡೀತಾ ಇರುವಂಥ ಈ ಕ್ಯಾಂಟೀನ್ಗೆ ಈಗ ಸೀಸ್ ಮಾಡಿರುವಂಥದ್ದು ಗಮನಿಸ್ಬೋದಾಗಿದೆ. ಟೆಂಡರ್ ಮುಕ್ತಾಯ ಆದರೂ ಕೂಡ ಅದನ್ನು ಮತ್ತೆ ಮರು ಟೆಂಡರ್ ತೆಗೆದುಕೊಳ್ಳದೇ ಈಗ ಅದನ್ನು ನಡೆಸ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಈಗ ಸೀಸ್ ಮಾಡುವಂತಹ ಕೆಲಸಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ. ಗಮನಿಸ್ಬೋದಾಗಿದೆ, ಸೀಸ್ ಮಾಡಿರುವಂಥ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಪ್ರಸಿದ್ಧ ಡಿಸಿ ಕ್ಯಾಂಟೀನು, ಇಲ್ಲಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ, ತಾಲೂಕು ಕಚೇರಿಗೆ ಬರುವಂಥ ಸಾರ್ವಜನಿಕರು ಇಲ್ಲಿ ಊಟವನ್ನು ಮಾಡ್ತಾಯಿದ್ರು. ಆದರೆ ಇದು ಟೆಂಡರ್ ಮುಕ್ತಾಯ ಆಗಿದೆ. ಮುಕ್ತಾಯ ಆದಮೇಲೂ ಕೂಡ ರಿನ್ಯೂವಲ್ ಮಾಡಿಸ್ಕೊಳ್ದೇ ಮತ್ತೆ ಟೆಂಡರ್ ಕರೆದು ಇದು ಮಾಡೋದಲ್ಲೇ ಹಾಗೆ ನಡೆಸ್ತಾಯಿದ್ರು. ಹಾಗಾಗಿ ಈಗ ಅದಕ್ಕೆ ಬೀಗ ಬಿದ್ದಿರುವಂಥದ್ದು. ಇನ್ನು ಇದು ಓಪನ್ ಆಗಬೇಕು ಅಂತಂದರೆ ಮತ್ತೆ ಮರು ಟೆಂಡರನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಈ ಕ್ಯಾಂಟೀನ್ ಕಡೆಯಿಂದಾಗಿ ಒಂದು ರೀತಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಡೆಸ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಹೋಗುತ್ತೆ. ಹಾಗಾಗಿ ಈಗ ಆ ಕ್ಯಾಂಟೀನ್ಗೆ ಸೀಸ್ ಆಗಿರುವಂಥದ್ದು ಕಂಡು ಬರ್ತದೆ. ಇನ್ನು ಡಿಸಿ ಕ್ಯಾಂಟೀನ್ ಸೀಸ್ ಆಗಿರೋದು ಸಾರ್ವಜನಿಕರಿಗೆ ಬೇಸರ ತರಿಸಿದೆ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿದ್ದ 30 ರಿಂದ 40 ಸಿಬ್ಬಂದಿಗೆ ಕೆಲಸ ಇಲ್ಲದ ಹಾಗೆ ಆಗಿದೆ. ಇಲ್ಲೇ ಕೆಲಸ ಮಾಡ್ತಾ ಇದ್ರೆ ಇವಾಗ ನಾವೊಂದು 10 ಜನ, ಒಂದು 20-30 ಜನಕ್ಕೆ ಇವಾಗ ಏನಿಲ್ರಂಗೆ ಬೇರೆ ಇದಲ್ಲಿದ್ರೆ ಹಂಗೆ ಸುಮ್ಮನೆ ಕೆಲಸ ಕಾರ್ಯ ಏನಿಲ್ಲ. ಇದೇ ನಂಬ್ಕೊಂಡೇ ಇದ್ರೆ ನಾವೊಂದು 15 ವರ್ಷ ಟೈಮ್ ಮುಗಿದಿದಂತೆ ಲೀಜಿಗಾಗಿದ್ದು. ಅದರಿಂದ ಒಂದು 30 ಜನ ಇದ್ರಿ ನಾವು. ಇವಾಗ ಗೊತ್ತಿಲ್ಲ ನಮಗೂ. 42 ವರ್ಷದಿಂದ ನಡ್ಕೊಬರ್ತಿದ್ದು, ತುಂಬ ಒಳ್ಳೆಯ ಇದಾಗ್ತಿತ್ತು. ಇವಾಗ ಒಂದೇ ಸರಿ ಕ್ಲೋಸ್ ಮಾಡಿದ್ದಾರೆ. ಟೆಂಡರ್ ಮುಕ್ತಾಯ ಆಗಿದ್ರು ನಡೆಯುತ್ತಾ ಇರುವ ಕಾರಣ ಕ್ಯಾಂಟೀನ್ ಸೀಸ್ ಮಾಡಿದ್ದು ಮತ್ತೆ ಟೆಂಡರ್ ಕರೆದು ಅಥವಾ ಲೀಸ್ಗೆ ಪಡೆದು ಡಿಸಿ ಕ್ಯಾಂಟೀನ್ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ, ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.